ವೆಲ್ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಎರಡನೇ ಅಧ್ಯಾಯ ವ್ಯವಹಾರ ಸಂಘಟನೆಯ ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ವ್ಯವಹಾರ ಮಾಡ್ಬೇಕಂದ್ರೆ ಯಾವ್ಯಾವ ವಿಧದ ವ್ಯವಹಾರದ ಪ್ರಕಾರಗಳಿರ್ತಾವ. ಹೌದಾ? ಇಷ್ಟು ದಿವಸ ನಾವು SSLC ತರ ಏನ್ ಸ್ಟಡಿ ಮಾಡಿದ್ವಿಪ್ಪ, ಬರೀ ವ್ಯವಹಾರದ ಹಿಂಗಿರ್ಬೋದು. ಹೌದಾ? ನಾವು ಯಾವುದೋ ಒಂದು ಅಂಗಡಿ ಹಾಕೊಂಡ್ರೆ ಅದಕ್ಕೊಂದು ನಾವು ವ್ಯವಹಾರ ಅಂತ ಕರಿತೀವಿ. ಒಟ್ಟು ನಾವು ಅದ್ರಲ್ಲಿ ಲಾಭ ಬಂತಂದ್ರೆ ನಮ್ದೊಂದು ವ್ಯವಹಾರ. ಬಟ್ ಈ ವ್ಯವಹಾರ ಸಂಘಟನೆಗಳಲ್ಲಿ ಕೂಡ ಬಹಳಷ್ಟು ವಿಧಗಳದಾವ. ಅಂದ್ರೆ ನಮಗೆ ಯಾವ್ದು ಸೂಕ್ತದ ಆ ವ್ಯವಹಾರವನ್ನು ನಾವು ಆಯ್ಕೆ ಮಾಡ್ಕೊಳ್ಬಹುದು. ಯಾಕಪ್ಪ ಈ ವಿಧದ ವ್ಯವಹಾರ ಕೊಡಿದಾರ ಅಂದ್ರೆ ಎಲ್ಲಾರ್ದು ಬಂಡವಾಳ ಹಾಗೂ ಪ್ರಮಾಣ ಸೇಮ್ ಇರಂಗಿಲ್ಲ. ಯಾಕಪ್ಪ ಅಂದ್ರ ಕೆಲವೊಬ್ಬರ ಕಡೆ ಹಣದ ಕೊರತೆ ಇರ್ತದ, ಬಂಡವಾಳದ ಕೊರತೆ ಇರ್ತದ. ಇನ್ನೂ ಕೆಲವೊಬ್ಬರ ಕಡೆ ಬಂಡವಾಳ ಜಾಸ್ತಿ ಇರ್ತದ. ಜಾಸ್ತಿ ಇದ್ದಾವ ಸಣ್ಣ ಪ್ರಮಾಣದಾಗ ಸ್ಟಾರ್ಟ್ ಮಾಡಂಗಿಲ್ಲ, ಕಡಿಮೆ ಇದ್ದಾವ ದೊಡ್ಡ ಪ್ರಮಾಣದಾಗ ಸ್ಟಾರ್ಟ್ ಮಾಡಂಗಿಲ್ಲ. ಸೊ ಅವ್ರವ್ರ ಅನುಕೂಲಕ್ಕೆ ತಕ್ಕಂತ ಅವ್ರಿಗೆ ಸೂಕ್ತ ಆಗ್ತಕ್ಕಂಥ ಒಂದು ವ್ಯವಹಾರದ ಪ್ರಕಾರವನ್ನ ಆಯ್ಕೆ ಮಾಡ್ಕೊಂಡು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಹೌದಾ? ವ್ಯವಹಾರ ಚಟುವಟಿಕೆಯನ್ನ ನಡೆಸ್ತಾ ಇರ್ತಾರೆ. ಸೊ ಇದರಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ವ್ಯವಹಾರದ ಪ್ರಕಾರಗಳಲ್ಲಿ ಮೊದಲನೇ ಪ್ರಕಾರವನ್ನ ನೋಡೋಣ. ಹೌದಾ? ಯಾವುದಾದ್ರೂ ಮೊದಲನೇ ಪ್ರಕಾರ ಏಕ ವ್ಯಕ್ತಿ ಸಂಸ್ಥೆ. ಸೊ ಇಲ್ಲಿ ಹೆಸರು ಹೇಳುವಾಗ ಏಕ ವ್ಯಕ್ತಿ ಸಂಸ್ಥೆ, ಇಂಗ್ಲಿಷ್ ನಲ್ಲಿ ಸೋಲ್ ಟ್ರೇಡರ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳಿ ಕರಿತೀವಿ. ಸೋಲ್ ಟ್ರೇಡರ್ ಪ್ರೊಪ್ರೈಟರ್ಶಿಪ್. ಓಕೆ, ಸೋಲ್ ಇಂಗ್ಲಿಷ್ ಕನ್ನಡದಲ್ಲಿ ಏಕ ವ್ಯಕ್ತಿ, ಅವರು ಒಬ್ಬ ವ್ಯಕ್ತಿ ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯವಹಾರ ಚಟುವಟಿಕೆಯನ್ನ ಏಕ ವ್ಯಕ್ತಿ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಪಾನ್ ಶಾಪ್ ಆಗಿರ್ಬೋದು, ಕಿರಾಣಾ ಶಾಪ್ ಆಗಿರ್ಬೋದು, ಜನರಲ್ ಸ್ಟೋರ್ಸ್ ಆಗಿರ್ಬೋದು. ಇಲ್ಲಿ ಒಬ್ಬ ವ್ಯಕ್ತಿ ತಾನೇ ಬಂಡವಾಳವನ್ನು ಹೂಡಿ ಸಂಸ್ಥೆಯ ಆಗು ಹೋಗುಗಳನ್ನು ತಾನೇ ನಿರ್ವಹಿಸಿಕೊಂಡು ಹೋಗ್ತಾ ಇರ್ತಾನೆ. ಸಂಸ್ಥೆಗೆ ಲಾಭ ಆದ್ರೂ ತಾನು ಒಬ್ಬನೇ ಅನುಭವಿಸ್ತಾನೆ, ನಷ್ಟ ಆದ್ರೂ ಕೂಡ ಒಬ್ಬನೇ ಭರಿಸ್ತಾನೆ. ಸೊ ಇಂಥ ವ್ಯಕ್ತಿಗೆ ಅಥವಾ ಇಂಥ ಸಂಸ್ಥೆಗೆ ಏಕ ವ್ಯಕ್ತಿ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಈ ಏಕ ವ್ಯಕ್ತಿ ಸಂಸ್ಥೆಯಿಂದ ಬಹಳಷ್ಟು ಅನುಕೂಲತೆಗಳು ಅನಾನುಕೂಲತೆಗಳು ಅದಾವ. ಹೌದಾ? ಅನುಕೂಲತೆ ಏನದಪ್ಪ, ಬಹಳಷ್ಟು ಕಡಿಮೆ ಜಾಗದಲ್ಲಿ ಸಣ್ಣ ಪ್ರಮಾಣದ ಬಂಡವಾಳದೊಂದಿಗೆ, ಸಣ್ಣ ಪ್ರಮಾಣದ ಸರಕು ಮತ್ತು ಸೇವೆಗಳೊಂದಿಗೆ ಈ ವ್ಯವಹಾರವನ್ನು ನಾವು ಸುಗಮವಾಗಿ ಮತ್ತು ಬಹಳಷ್ಟು ಸುಲಭವಾಗಿ ನಡೆಸಬಹುದು. ಹೌದಾ? ಇದು ಅನುಕೂಲತೆ. ಮತ್ತೇನದಪ್ಪ ಅನುಕೂಲತೆ, ಇಲ್ಲಿ ಲಾಭವನ್ನ ಒಬ್ಬನೇ ಅನುಭವಿಸ್ತಾನೆ, ಬೇರೆ ಯಾರ ಜೊತೆನೂ ಹಂಚಿಕೊಳ್ಳಂಗಿಲ್ಲ. ಸೊ ಅದು ಕೂಡ ಇದೊಂದು ದೊಡ್ಡ ಅನುಕೂಲತೆ ಹೇಳ್ಬಹುದು. ಅದ್ರ ಜೊತೆಗೆ ಸಂಸ್ಥೆಯ ಎಲ್ಲಾ ಆಗುಗಳನ್ನು ಒಬ್ಬನೇ ನಿರ್ವಹಿಸುವುದರಿಂದ ಯಾವುದೇ ತರ್ಕ ತಕರಾರುಗಳಾಗ್ಲಿ, ಯಾವುದೇ ಕಲಹಗಳಾಗ್ಲಿ, ಒಳ ಜಗಳಗಳಾಗ್ಲಿ ಉದ್ಭವಿಸುವ ಸಂದರ್ಭವನ್ನ ಇಲ್ಲಿ ಬರಂಗಿಲ್ಲ. ಯಾಕಂದ್ರೆ ಒಬ್ಬನೇ ನಡೆಸ್ತಾ ಇರೋದ್ರಿಂದ ಯಾರಿಗೂ ಇಲ್ಲಿ ಇನ್ವಾಲ್ವ್ಮೆಂಟ್ ಬೇರೆಯವ್ರದ್ದು ಇರಂಗಿಲ್ಲ ಈ ಸಂಸ್ಥೆಯಲ್ಲಿ. ಇನ್ನು ಅನಾನುಕೂಲತೆ ಏನದಪ್ಪ ಈ ಸಂಸ್ಥೆಯಿಂದ? ಅನಾನುಕೂಲತೆ ಅಂದ್ರೆ ಇಲ್ಲಿ ಲಾಭದ ಪ್ರಮಾಣ ಕಡಿಮೆ ಇರ್ತದೆ. ಯಾಕಂದ್ರ ಹೂಡಿರ್ತಕ್ಕಂಥ ಬಂಡವಾಳ ಕಡಿಮೆ ಇದ್ದಾಗ ಲಾಭದ ಪ್ರಮಾಣ ಕೂಡ ಕಡಿಮೆ ಆಗಿರ್ತದೆ. ಆಮೇಲೆ ಒಂದು ವೇಳೆ ಏನಾದ್ರೂ ಹಾನಿ ಆದ್ರೆ ಒಬ್ಬ ಬರ್ಬೇಕಾಗ್ತದೆ, ಮತ್ತೆ ಬೇರೆ ಯಾರು ಬಂದು ನಿಮ್ಗೆ ಸಹಾಯವನ್ನ ಕೊಡುವಂಗಿಲ್ಲ. ಸೊ ಅದು ಕೂಡ ಇಲ್ಲಿ ಅನಾನುಕೂಲತೆ ಅಂತ ಹೇಳ್ಬಹುದು. ಇನ್ನೊಂದು ಅನಾನುಕೂಲತೆ, ಒಂದ್ ವೇಳೆ ಏನಾದ್ರೂ ಅವನಿಗ ಎಮರ್ಜೆನ್ಸಿ ಅಥವಾ ತುರ್ತು ಕೆಲಸ ಬಂದಾಗ, ಅವಶ್ಯಕತೆ ಇದ್ದಾಗ ಸಂಸ್ಥೆಯನ್ನು ಬಿಟ್ಟು ಹೋದಂದ್ರ ಬೇರೆ ಕಡೆ ಅವಾಗ ಒಂದು ನಷ್ಟ ಆಗೋ ಸಾಧ್ಯತೆಗಳಿರ್ತಾವ. ಯಾಕಪ್ಪ ಅಂದ್ರ ಅದರ ಟೈಮ್ದಾಗ ಮಾರ್ಕೆಟ್ ಜಾಸ್ತಿ ಜನ ಬಂದ್ರ ಅಂದ್ರೆ ಅದರ ಟೈಮ್ದಾಗ ಅವ್ರು ಶಾಪ್ ಅನ್ನ ಕ್ಲೋಸ್ ಮಾಡಿ ಹೊರಗಡೆ ಹೋದಂದ್ರ ಅವಾಗ ಅವ್ನು ಕಸ್ಟಮರ್ನ ಕಳ್ಕೋಬೇಕಾಗ್ತದೆ. ಅವಾಗ ಅವ್ನು ಅನ್ಕೊಂಡಿದ ಪ್ರಕಾರ ಲಾಭ ಗಳಿಸಕ್ ಆಗಂಗಿಲ್ಲ. ಅವನು ಇದ್ದಿರ್ತಕ್ಕಂಥ ಸರಕು ಸೇವೆಗಳ ಹಾಳಾಗೋ ಸಾಧ್ಯತೆಗಳು ಜಾಸ್ತಿ ಇರ್ತಾವ. ಯಾಕಂದ್ರ ಈ ಸಣ್ಣ ಪ್ರಮಾಣದಾಗ ಏನ ಅಂಗಡಿಗಳು ನಡೆಸ್ತಾರ, ಇವ್ರು ಜಾಸ್ತಿ ಮಾರಾಟ ಮಾಡೋದ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಇಂಥ ವಸ್ತುಗಳನ್ನ ಇವು ಬೇಗನೆ ಹಾಳಾಗ್ತಕ್ಕಂಥ ವಸ್ತುಗಳು. ಇನ್ನು ಕೆಲವೊಂದು ವಸ್ತುಗಳು ಇರ್ತಾವ, ಅವು ಬಹಳ ಉಪಯೋಗಿಸಿದ್ರು ಇನ್ನೂ ಆಗಂಗಿಲ್ಲ. ಸೋಪ್ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಬ್ರಷ್ ಆಗಿರ್ಬೋದು, ಇವೆಲ್ಲ ದೀರ್ಘಾವಧಿ ವಸ್ತುಗಳಾಗಿರ್ತಾವ ಅಥವಾ ಸರಕುಗಳಾಗಿರ್ತಾವ. ಈ ಬೇಗನೆ ಹಾಳಾಗ್ತಕ್ಕಂಥ ವಸ್ತುಗಳು ತಂದು ಬಹಳಷ್ಟು ಇಟ್ಟ, ಶಾಪ್ ಕ್ಲೋಸ್ ಮಾಡಿ ಹೊರಗಡೆ ಹೋಗ್ಬಿಟ್ಟ, ಅವಾಗ ಹಾನಿ ಆಗ್ತದೆ. ಸೊ ಈ ಎಲ್ಲಾ ನಷ್ಟವನ್ನು ತುಂಬಿಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಅವ್ನು ಒಬ್ಬನೇ ಭರಿಸಬೇಕಾಗ್ತದೆ. ಸೊ ಹೀಗಾಗಿ ಅನಾನುಕೂಲತೆಗಳು ಕೂಡ ಇದಾವೆ. ಬಟ್ ಏನಪ್ಪಾ, ಕೆಲವೊಬ್ಬರಿಗೆ ಅವ್ರ ಅನುಕೂಲಕ್ಕೆ ತಕ್ಕಂತ ಈ ವ್ಯವಹಾರಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಓಕೆ, ಇದಕ್ಕೆ ನಾವು ಏಕ ವ್ಯಕ್ತಿ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಏಕ ವ್ಯಕ್ತಿ ಸಂಸ್ಥೆ ಅಂದ್ರೆ ಒಬ್ಬ ವ್ಯಕ್ತಿ ಬಂಡವಾಳವನ್ನು ಹೂಡಿ ಆದ ಲಾಭವನ್ನು ಒಬ್ಬನೇ ಅನುಭವಿಸಿ ಹಾಗೂ ನಷ್ಟವನ್ನು ಒಬ್ಬನೇ ಭರಿಸತಕ್ಕಂಥ ವ್ಯಕ್ತಿಗೆ ಏಕ ವ್ಯಕ್ತಿ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಏಕ ವ್ಯಕ್ತಿ ಸಂಸ್ಥೆಯ ಒಡೆಯ ಅಂತ ಹೇಳಿ ಕರಿತೀವಿ. ಓಕೆ, ಇದು ಎಕ್ಸಾಂಪಲ್ ನಿಮಗ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಏಕ ವ್ಯಕ್ತಿ ಸಂಸ್ಥೆ ಅಂದ್ರೆ ಏನು ಅಂತ ಹೇಳಿ ಅವಾಗ ನೀವು ಬಹಳಷ್ಟು ಸುಲಭವಾಗಿ ಬರೀಬಹುದು. ಇದ್ರ ಮೇಲೆ ಅನುಕೂಲತೆಗಳು ಕೇಳಿದ್ರು ಬರೀಬಹುದು, ಅನಾನುಕೂಲತೆ ಕೇಳಿದ್ರು ಬಹಳಷ್ಟು ಬರೀಬಹುದು ನಾವು. ಓಕೆ, ಮತ್ತೆ ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇವಾಗ ನಾನು ಜಸ್ಟ್ ಬರೀ ಹೈಲೈಟ್ ಮಾಡ್ತಾ ಇದ್ದೀನಿ. ಯಾವ್ಯಾವ ವಿಧದ ವ್ಯವಹಾರಗಳು ಅದ ಅನ್ನೋದು ಬರೀ ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅದರದ ಲಕ್ಷಣಗಳು,
ಅನುಕೂಲತೆಗಳು ಅನಾನುಕೂಲತೆಗಳ ಬಗ್ಗೆ ಮತ್ತೆ ಡಿಟೇಲ್ ಆಗಿ ಅಭ್ಯಾಸ ಮಾಡ್ತಾ ಹೋಗಿ. ಓಕೆ, ಇನ್ನು ಎರಡನೇದು ಬರ್ತದ ಹಿಂದೂ ಅವಿಭಕ್ತ ಕುಟುಂಬ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ 10ನೇ ಕ್ಲಾಸ್ ಓದುವಾಗ ಈ ಹಿಂದೂ ಅವಿಭಕ್ತ ಕುಟುಂಬ ಬಗ್ಗೆ ಅಭ್ಯಾಸ ಮಾಡಿದೀರಿ ಅಥವಾ ಕೇಳುತ್ತೇವೆ. ಹೈಸ್ಕೂಲ್ ನಲ್ಲಿ ಹೇಳಿದ್ದಾರೆ ಏನಪ್ಪಾ ಹಿಂದೂ ಅವಿಭಕ್ತ ಕುಟುಂಬ ಅಂದ್ರ? ಹಿಂದೂ ವಿಭಕ್ತ ಕುಟುಂಬ ಅಂದ್ರೆ ಇದು ತಲೆತಲಾಂತರದಿಂದ ಬಂದಿರತಕ್ಕಂತಹ ಒಂದು ವ್ಯವಹಾರ ಸಂಸ್ಥೆ ಆಗಿರ್ತದ. ಇಲ್ಲಿ ಕುಟುಂಬದ ಸದಸ್ಯರಲ್ಲಿ ಒಬ್ಬನೇ ಒಬ್ಬ ಯಜಮಾನ ಇರ್ತಾನೆ. ನಮಗೆ ನಾವು ಕರ್ತ ಅಂತ ಹೇಳಿ ಕರಿತೀವಿ ಅಥವಾ ಒಡೆಯ ಅಂತ ಹೇಳಿ ಕರಿತೀವಿ ನಾವು. ಅದು ಹಿಂದೂ ವಿಭಕ್ತ ಕುಟುಂಬದ ಸಂಸ್ಥೆಯ ಒಡೆಯನಿಗೆ ನಾವು ಯಜಮಾನನಿಗೆ ಕರ್ತ ಅಂತ ಹೇಳಿ ಕರಿತೀವಿ. ಈಗ ಕರ್ತಾನ ಎಲ್ಲಾ ಸಂಸ್ಥೆಯ ಆಗು ಹೋಗುಗಳನ್ನು ನೋಡಿಕೊಳ್ತಿರ್ತಾನ, ಉಳಿದೆಲ್ಲ ಸದಸ್ಯರು ಅದಕ್ಕೆ ಸಹಾಯವನ್ನ ಮಾಡ್ತಾ ಇರ್ತಾನೆ. ಹೌದಾ? ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕಂದ್ರೂ ಕರ್ತಾನ ತೆಗೆದುಕೊಳ್ತಿರ್ತಾನ. ಅದು ಯಾವ ರೀತಿ ನಾವು ಹೊಸ ಯೋಜನೆ ಮಾಡ್ಬೇಕಂದ್ರೂ ಕೂಡ ಅದು ಕರ್ತಾನ ನಿರ್ಧಾರ ತೆಗೆದುಕೊಳ್ತಾನ. ಸೊ ಹೀಗಾಗಿ ಇದು ತಲೆತಲಾಂತರದಿಂದ ಬಂದಿರತಕ್ಕಂತ ಒಂದು ವ್ಯವಹಾರ ಸಂಘಟನೆ ಆಗಿರೋದ್ರಿಂದ ಇದೆಲ್ಲಾ ಆಗುವುಗಳನ್ನು ಕರ್ತಾನ ನೋಡಿಕೊಳ್ತಿರ್ತಾನೆ. ಒಂದು ವೇಳೆ ಕರ್ತಾನ ನಿಧನ ನಂತರ ಮತ್ತೆ ಈ ಮೋಸ್ಟ್ ಸೀನಿಯರ್, ಅವನಿಗಿಂತ ಹಿರಿಯ ವ್ಯಕ್ತಿ ಯಾರದ ಅವನಿಗೆ ಅದನ್ನೊಂದು ಪದವಿಯನ್ನ ನೀಡಲಾಗ್ತದೆ. ಆಮೇಲೆ ಈ ಸಂಸ್ಥೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗು ಅದು ಕೂಡ ಒಂದು ಹಿಂದೂ ಅವಿಭಕ್ತ ಕುಟುಂಬದ ಸದಸ್ಯ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ತದೆ. ಬಟ್ ಎಲ್ಲಿವರೆಗೆಪ್ಪ ಅದು 18 ವಯಸ್ಸು ಆಗುತ್ತಾನ ಅದು ಅಪ್ರಾಪ್ತ ಆಗಿರ್ತದೆ. 18 ವಯಸ್ಸು ಆದ್ಮೇಲೆ ಪ್ರಾಪ್ತ ಸದಸ್ಯ. 18 ವಯಸ್ಸು ಒಳಗಿರುತ್ತ ನಾವು ಯಾವುದೇ ಸಂಸ್ಥೆಯ ನಿರ್ಧಾರದಲ್ಲಿ ಭಾಗವಹಿಸುವಂತಿಲ್ಲ, ಯಾವುದೇ ಸಹಿಯಾಗಿ ಯಾವುದೇ ರುಜುವಾಗಿ ಮಾಡುವಂತಿಲ್ಲ ಕಾಗದ ಮೇಲೆ. ಯಾಕಂದ್ರೆ ಅವನು ಅಪ್ರಾಪ್ತನಾಗಿರ್ತಾನ. ಯಾವಾಗ ಅವನು 18 ವಯಸ್ಸು ಆಗ್ತದೆ ಕಂಪ್ಲೀಟ್ ಆಗಿ, ಅವಾಗ ಅವನು ಪ್ರಾಪ್ತ ಬಂದಿರ್ತಾನ. ಅವಾಗ ಅವನು ಸಂಸ್ಥೆಯ ಆಗು ಹೋಗುಗಳಲ್ಲಿ ಕೂಡ ಭಾಗವಹಿಸುವುದು, ಯಾವುದೇ ಸಂಸ್ಥೆಯ ತಂಟೆ ತಕರಾರುಗಳಲ್ಲಿ ಕೂಡ ಭಾಗವಹಿಸುವುದು, ಕಾಗದಗಳನ್ನು ರುಜು ಮಾಡಲಿಕ್ಕೆ ಅವನಲ್ಲಿ ಅರ್ಹತೆ ಬಂದಿರ್ತದೆ. ಸೊ ಇದು ಹಿಂದೂ ವಿಭಕ್ತ ಕುಟುಂಬದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಆಗಿದೆ. ಇನ್ನು ನೆಕ್ಸ್ಟ್ ಪಾಲುದಾರಿಕೆ. ಹೌದಾ? ಈಗ ನಾವಿಲ್ಲಿ ಮ್ಯಾಲೆ ಹೇಳಿದ್ವಿ ಏಕ ವ್ಯಕ್ತಿ ಸಂಸ್ಥೆ ಬಗ್ಗೆ. ಒಬ್ಬನೇ ಒಬ್ಬ ವ್ಯಕ್ತಿ ಬಂಡವಾಳ ಹೂಡಿ ನಡೆಸ್ತಾನ, ಲಾಭವನ್ನ ಒಬ್ಬನೇ ಅನುಭವಿಸ್ತಾನ, ನಷ್ಟವನ್ನ ಒಬ್ಬನೇ ಬರೆಸ್ತಾನೆ. ಬಟ್ ಪಾಲುದಾರಿಕೆ ಸಂಸ್ಥೆ ಅಂದ್ರೆ ಏನ್ ಹೇಳ್ತದ? ಪಾಲು ಅಂದ್ರೆ ಬಂತ ಏನಪ್ಪ ಪಾಲು ಅಂದ್ರೆ, ಉದಾಹರಣೆಗೆ ಇದೊಂದು ಚಾಕ್ಪೀಸ್ ಅದ, ನಾನು ಒಬ್ಬನೇ ಯೂಸ್ ಮಾಡ್ತಾ ಇದ್ದೀನಿ, ಏಕ ವ್ಯಕ್ತಿ ನಾನು ಒಬ್ಬನೇ ಯೂಸ್ ಮಾಡ್ತಾ ಇದ್ದೀನಿ, ಏಕ ವ್ಯಕ್ತಿ. ಇನ್ನೊಬ್ರು ಯಾರೋ ನನ್ನ ಕಲೀಗ್, ನಮ್ಮ ಫ್ರೆಂಡ್ ಬರ್ತಾರ, ಸರ್ ನನಗೊಂದು ಸ್ವಲ್ಪ ಚಾಕ್ ಬೇಕಾಗಿದ್ವಿ ಅಂತ, ಬಟ್ ನನ್ನ ಹತ್ರ ಈಗ ಟೈಮ್ ಇಲ್ಲ, ಆದ್ರೂ ಕೂಡ ನಾನು ಶೇರ್ ಮಾಡ್ಬೋದು. ಈ ಚಾಕ್ ನನಗೆ ಬಹಳಷ್ಟು ಯೂಸ್ ಇಲ್ಲ, ನಾನು ಇದನ್ನ ಶೇರ್ ಮಾಡ್ಬೋದು. ಅವಾಗ ನಾನು ಏನ್ ಮಾಡಿಬಿಡ್ತೀನಿ, ಇದನ್ನ ಮುರಿದು ಬಿಡ್ತೀನಿ, ಅವ್ರಿಗೆ ಅರ್ಧ ಕೊಟ್ಬಿಡ್ತೇನೆ. ಅಂದ್ರೆ ನಾನು ಏನ್ ಮಾಡಿದೆ, ಒಂದರಲ್ಲಿ 2 ಭಾಗ ಮಾಡಿದೆ. ಅವಾಗ ಇದೇನಾಯ್ತು, ಪಾಲು ಅಂತ ಹೇಳಿ ಅನಿಸ್ಕೊಡ್ತದೆ. ಸೊ ಹಾಗೆ ಒಂದು ವ್ಯವಹಾರ ಸಂಸ್ಥೆಯನ್ನು ಪ್ರಾರಂಭ ಮಾಡುವಾಗ ನನ್ನ ಹತ್ರ ಬಂಡವಾಳ ಕಡಿಮೆ ಅದ, ಆದ್ರೂ ಕೂಡ ನಾನು ದೊಡ್ಡ ಪ್ರಮಾಣದಾಗ ವ್ಯವಹಾರ ಮಾಡ್ಬೇಕಂತೇಳಿ ಆಸೆ ಇದೆ. ಅವನ ಕಡಿಮೆ ಐತಪ್ಪ ಅಂತೇಳಿ ನಾನು ಕೈ ಕಟ್ಕೊಂಡು ಕೊಡ್ರಂಗಿಲ್ಲ. ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಫ್ರೆಂಡ್ಗೂ ಕೂಡ ಬಿಸ್ನೆಸ್ ಮಾಡೋದಂತ ಆಸೆ ಇರ್ತದೆ. ನಾನು ಹೇಳ್ತೀನಿ, ನನ್ನ ಹತ್ರ 1 ಲಕ್ಷ ಅದ, ನೀನು 1 ಲಕ್ಷ ಅದ, ಇಬ್ರು ಕೂಡ್ಕೊಂಡು 2 ಲಕ್ಷ ಹಾಕಿ ವ್ಯವಹಾರವನ್ನು ನಡೆಸೋಣ. ಆಗಿರ್ತಕ್ಕಂಥ ಲಾಭದಲ್ಲಿ ಇಬ್ರು ಕೂಡ ಹಂಚಿಕೆ ಮಾಡ್ತಾ ಹೋಗೋಣ. ಅವು ನಾವು ಇಬ್ರು ಒಂದು ಸೇಮ್ ಅಮೌಂಟ್ ಅನ್ನ ಹಾಕಿದ್ವಿ ಅಂದ್ರೆ 50% ತಗೊಳ್ಳೋಣ. ಒಂದ್ ವೇಳೆ ನಾನು ಜಾಸ್ತಿ ಹಾಕಿದ್ರೆ ಹಣ ಹೂಡಿಕೆ ನಾನು ಲಾಭ ಜಾಸ್ತಿ ತೆಗೆದುಕೊಳ್ತೀನಿ, ನೀನು ಜಾಸ್ತಿ ಹಾಕಿದ್ರೆ ನೀನು ತಗೋ ಅಂತ ಹೇಳಿ ಇದು ಕೇವಲ ಮೌಖಿಕವಾಗಿ ಸೀಮಿತವಾಗಿರದೆ ಲಿಖಿತ ರೂಪದ ಒಪ್ಪಂದದಲ್ಲಿ ಈ ಒಂದು ವ್ಯವಹಾರವನ್ನ ಪ್ರಾರಂಭ ಮಾಡಲಾಗ್ತದ. ಯಾಕಪ್ಪ ಅಂದ್ರೆ ಪಾಲುದಾರಿಕೆ ಸಂಸ್ಥೆ ಹೆಂಗಿರ್ತದಂದ್ರೆ ಕೆಲವೊಂದ್ಸಲ ಲಾಭ ಹೆಚ್ಚಾಗ್ತದ, ಕಡಿಮೆ ಆಗ್ತದ. ಅವಾಗ ಪಾಲುದಾರಲ್ಲಿ ಕಂಟೆ ತಕರಾರುಗಳು ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಹೌದಾ? ಯಾಕಪ್ಪ ಅಂದ್ರೆ ನಾವು ಎಷ್ಟು ಚಲೋ ಇದೇವೆ ಅಂತಂದ್ರೆ ಮನುಷ್ಯರಿಗೆ ಆಸೆಗಳಿಗೆ ಮಿತಿನಿಲ್ಲ. ಯಾಕಂದ್ರೆ ನಾವು ಎಲ್ಲರೂ ಎಕನಾಮಿಕ್ಸ್ ಬಗ್ಗೆ ಮೇಲೆ ಅಭ್ಯಾಸ ಮಾಡ್ತಾ ಇದ್ದೀವಿಲ್ಲ. ಹೌದಾ? ಮನುಷ್ಯನ ಆಸೆಗಳಿಗೆ ಮಿತಿ ಇಲ್ಲ. ನೀವು ಎಷ್ಟು ಅವುಗಳನ್ನು ಒತ್ತಿ ಹಾಕ್ತೀರಿ ಅಷ್ಟು ಉದ್ಭವಿಸ್ತಾ ಹೋಗ್ತಾವ. ಹೌದಾ? ಸೊ ಹೀಗಾಗಿ ಭಿನ್ನಾಭಿಪ್ರಾಯಗಳು, ಒಳಜಗಳಗಳು, ಕಂಟೆ ತಕರಾರುಗಳು ಬರೋದು ಸಹಜವಾಗಿರ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಪಾಲುದಾರಿಕೆ ಒಪ್ಪಂದವನ್ನ ನಾವು ಕೇವಲ ಮೌಖಿಕವಾಗಿ ಸೀಮಿತವಾಗಿರದೆ ಲಿಖಿತ ರೂಪದ ಒಪ್ಪಂದದಲ್ಲಿ ಅದನ್ನ ಬರೆದಿರ್ತೀವಿ. ನಾಳೆ ಏನೂ ಕೂಡ ಹೆಚ್ಚ ಕಂಟೆ ತಕರಾರುಗಳು ಬಂದಾಗ ಅಥವಾ ನಾವು ಎಲ್ಲಾದ್ರೂ ಕೋರ್ಟ್ ಅಲ್ಲಿ ಮೊಕದ್ದಮೆ ಹೂಡಬೇಕಾದ್ರೆ ಅವಾಗ ನಮಗೆ ಕೋರ್ಟ್ ಏನ್ ಕೇಳ್ತದಪ್ಪ, ಸಾಕ್ಷಿ ಕೇಳ್ತದ. ಅಂತ ಸಂದರ್ಭದಲ್ಲಿ ನಮ್ಮ ಹತ್ರ ಒಪ್ಪಂದ ಪತ್ರ ಅಥವಾ ಇಂಗ್ಲಿಷ್ ನಲ್ಲಿ ಬಾಂಡ್ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ. ಅವುಗಳು ನಮ್ಮ ಹತ್ರ ಇತ್ತಂದ್ರೆ ನೋಡ್ರಿ ನಾವು ಈ ರೀತಿ ನಾವು ಅಗ್ರಿಮೆಂಟ್ ಮಾಡಿದ್ವಿ, ನಾವು ಲಾಭವನ್ನ ಹಂಚಿಕೆ ಮಾಡ್ತೇವೆ ಅಂತ ಹೇಳಿ, ಆದ್ರೂ ಕೂಡ ನನ್ನ ಪಾಲುದಾರ ನನ್ನ ಹತ್ರ ಜಾಸ್ತಿ ಅಪೇಕ್ಷೆ ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಒತ್ತಡವನ್ನ ಹೇಳ್ತಾ ಇದ್ದಾನೆ ಅಂತ ಹೇಳಿ ನಾವು ಉಲ್ಟಾ ಮತ್ತೆ ಅವನ ಮೇಲೆ ಕೇಸ್ ಹಾಕಬಹುದು. ಅವ್ನು ನಮ್ಮ ಮೇಲೆ ಕೇಸ್ ಹಾಕಿದ್ರೆ ನಾವು ಉಲ್ಟಾ ಅವನ ಮೇಲೆ ಕೇಸ್ ಹಾಕಬಹುದು. ಯಾಕಂದ್ರೆ ಅವನ ಹತ್ರ ಪುರಾವೆ ಇರಲ್ಲ, ನಮ್ಮ ಹತ್ರ ಪುರಾವೆ ಇರ್ತದೆ. ಸೊ ಹೀಗಾಗಿ ಪಾಲುದಾರಿಕೆ ಸಂಸ್ಥೆ ಬಹಳಷ್ಟು ಅನುಕೂಲತೆನೂ ಅದ, ಇದರಿಂದ ಬಹಳಷ್ಟು ಕೂಡ ಅನಾನುಕೂಲತೆಗಳು ಕೂಡ ಅದಾವ. ಇದನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಬರ್ತದೆ ಸಹಕಾರ ಸಂಘಗಳು. ಹೌದಾ? ಎಲ್ಲರೂ ಸಹಕಾರ ಸಂಘಗಳ ಬಗ್ಗೆ ಕೇಳಿರ್ತೀರಿ, ನೀವು ಉದಾಹರಣೆ ಏನಪ್ಪಾ, ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು, ಕೃಷಿ ಸಹಕಾರಿ ಸಂಘಗಳು. ಹೌದಾ? ಈ ಸಹಕಾರಿ ಸಂಘದ ಮುಖ್ಯ ಉದ್ದೇಶ ಏನಾಗಿರ್ತದಪ್ಪ ಅಂದ್ರೆ
ಸಹಕಾರ ಹೆಸರೇ ಹೇಳ್ತದ ಅಂದ್ರೆ ಸಹಾಯ. ಬಹುಶಃ ನೀವೆಲ್ಲ ನೋಡಿರ್ಬೋದು, ಸಹಕಾರಿ ಸಂಘಟನೆಗಳ ಬೋರ್ಡ್ ಮೇಲೆ ಒಂದು ಚಿತ್ರ ಇರ್ತದೆ, ಶೇಕ್ ಹ್ಯಾಂಡ್ ಮಾಡಿ. ಹೌದಾ? ಅಂದ್ರೆ ನಾವ್ ಏನ್ ಮಾಡ್ತೀವಿಪ್ಪ, ಸಹಕಾರವನ್ನ ಮಾಡ್ತಾ ಇದೀವಿ, ನಿಮಗೆ ಸಹಾಯವನ್ನ ಮಾಡ್ತಾ ಇದೀವಿ. ಇಂಗ್ಲಿಷ್ ನಲ್ಲಿ ಕೋಆಪರೇಟ್ ಅಂತ ಹೇಳ್ತಾರೆ. ಹೌದಾ?